ತಂದೆಗಿಂತ ಮಿಗಿಲಾದ ಗುರುವಿಲ್ಲ, ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ. ದೇವರು ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ನಮಗ್ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮೊಳಗೆ ಇದ್ದಾನೆ. ಶಿವ ನಿನ್ನೊಳಗವನೇ ನೀ ನೋಡಿಲ್ಲ, ಎಲ್ಲಿ ಹುಡುಕಿದರಿಲ್ಲ. ಬಸವಣ್ಣನವರು ಅದನ್ನೇ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾ ಬಂದರು. ನಿನ್ನೊಳಗೆ ಇದ್ದಾನೆ ಭಗವಂತ, ನಿನ್ನೊಳಗೆ ಇದ್ದಾನೆ ಶಿವ, ನಿನ್ನೊಳಗೆ ಇದ್ದಾನೆ. ಎಲ್ಲರೂ ಕೂಡ ನಿನ್ನೊಳಗೆ ಇದ್ದಾರೆ. ಆದರೆ ನೀನು ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳದೇನೆ ಸಾವಿರಾರು ದೇವರುಗಳನ್ನ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹುಡುಕ್ತೀರಿ. ದೇವರಿರೋ ಕಡೆ ಪೂಜಾರಿಗಳ ಅವಶ್ಯಕತೆ ಇಲ್ಲ. ಪೂಜಾರಿಗಳು ಎಲ್ಲಿದ್ದಾರೋ ಅಲ್ಲಿ ದೇವರಿಲ್ಲ ಅಂತ ನಾವು ನಂಬಬೇಕೀಗ. ಅದಕ್ಕೆ ಬಸವಣ್ಣನವರು ನಮ್ಮ ಈ ಮಾನವ ಜನಾಂಗಕ್ಕೆ ಒಂದು ಅಷ್ಟಲಿಂಗವನ್ನ ಕೈಗಿಟ್ರು. ಯಾರ ಹಂಗೂ ಬೇಡ ನಿನಗೆ, ಯಾರ ಮಧ್ಯಸ್ಥಿಕೆನೂ ಬೇಡ ಎಂಬುದಾಗಿ ಅವರು ನಮಗೆ ಇಷ್ಟಲಿಂಗವನ್ನು ಇಟ್ರಲ್ಲ. ಅದೇ ನಿಜವಾದ ಭಗವಂತ. ನಿನ್ನ ದೇವರನ್ನ ನೀನು ಯಾಗ ಬೇಕಾದ್ರೂ ಪೂಜೆ ಮಾಡಪ್ಪ ನೀನು ಅಂತ ತಾಯಿಯೇ ದೇವರು ಅಂತ ನಾವೆಲ್ಲ ಹೇಳುವ ಹಾಗೆ ಇವತ್ತು ತಾಯಮ್ಮನವರೇ ನಿಜ ದೇವರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಮಹಿಳೆಯರಿಗೆ ಮರ್ಯಾದೆ ಗೌರವಗಳು ಸಾಕಷ್ಟು ಅವಳಿಗೆ ನೀಡ್ತೀವೋ ಅಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾನೆ ಅಂತ ಹೇಳಿ ಆ ತಾಯಿ ತಂದೆ ನಿಜ ದೇವರುಗಳು ಅವರಿಗೆ ನಾವು ಎಷ್ಟು ಗೌರವವನ್ನು ಕೊಡ್ತೀವೋ ಅಷ್ಟೇ ಭಗವಂತ ನಮಗೆ ಬಂದು ಆಶೀರ್ವಾದ ಮಾಡ್ತಾನೆ ಅಂತೇಳಿ. ಅಂತ ತಾಯಿ ತಂದೆಯರನ್ನ ಮರೆತು ದೇವರನ್ನ ಹುಡುಕುವಂತ ಪ್ರಮೇಯಕ್ಕೆ ಹೋಗಬೇಡಿ. ಈಗ ನೋಡಿ, ಒಂದು ಉದಾಹರಣೆ ಹೇಳೋದಾದ್ರೆ, ತೆಂಗಿನ ಮರದ ಹೊಂಬಾಳೆ ಅಂತ್ಯ, ಅಡಿಕೆ ಮರದ ಹೊಂಬಾಳೆ ಆರಂಭ, ಜೀವನದ ಆರಂಭ. ಎಷ್ಟು ಸತ್ಯ ನೋಡಿ ಅದು. ಅಡಿಕೆ ಮರದ ಹೊಂಬಾಳೆ ಆರಂಭ, ಜೀವನದ ಆರಂಭ ಕೊಡುತ್ತೆ. ಎರಡೂ ಹೊಂಬಾಳೆನೆ. ಆದ್ರೆ ತೆಂಗಿನ ಮರದ ಹೊಂಬಾಳೆಯನ್ನ ಅಂತ್ಯಕ್ಕೆ ಹಾಕ್ತೀವಿ, ನಮ್ಮ ಅಡಿಕೆ ಮರದ ಹೊಂಬಾಳೆಯನ್ನ ಆರಂಭಕ್ಕೆ ಕೊಡ್ತೀವಿ ನಾವು. ಜೀವನ ಇಷ್ಟೇ. ಎಲ್ಲೆಲ್ಲಿ ಹುಡುಕಿದರೂ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ತಾಯಿ ತಂದೆಯರ ಪಾದದಲ್ಲಿ ನೋಡಬೇಕು, ಅವರ ಹೊಟ್ಟೆ ತುಂಬ ನಗುವಿನಲ್ಲಿ ನೋಡಬೇಕು ತಾಯಿ ತಂದೆಯರಲ್ಲಿ ದೇವರನ್ನ. ಅವರು ನಗ್ನಗ್ತಾ ಇದ್ರೆ, ಯಾವುದೇ ರೋಗ ರುಜಿನಗಳಿದ್ರೆ, ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ, ಮಕ್ಕಳು ತಾಯಿ ತಂದೆಯರನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ಅವರೇ ನಿಜ ದೇವರುಗಳು. ಅದಕ್ಕೆ ಹೇಳ್ತಾರೆ, ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ಆ ತಾಯಿಗಿಂತ ದೊಡ್ಡ ದೇವರನ್ನ ಈ ಜಗತ್ತಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನವಮಾಸ ಗರ್ಭದಲ್ಲಿ ನೋವನ್ನು ಸಹಿಸಿ ಹಡೆವಳಲ್ಲ ನಮ್ಮನು ಪ್ರೀತಿಯ ಬೆರೆಸಿ ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ ಜೀವವು ತಾನೆನುತ್ತಾ ಹೊಸ ಜೀವ ಪಡೆವಳು. ಒಂದು ಮನುಷ್ಯನಿಗೆ ಜನ್ಮವನ್ನ ಕೊಡುವಾಗ ಆ ತಾಯಿ ಸಾವಿನ ಬಾಗಿಲಿಗೆ ಹೋಗಿ ಹಿಂತಿರುಗಿ ಬರ್ತಾಳಂತೆ. ತಂದೆ ಜಗತ್ತಿನ ಎಲ್ಲಾ ಕಷ್ಟಗಳು ನನಗೆ ಬರಲಿ, ಆದ್ರೆ ನನ್ನ ಹೆಂಡತಿ ನನ್ನ ಕಂದ ಯಾವುದೇ ತೊಂದರೆಗೊಳಗಾಗದೆ ಸುಖವಾಗಿ ಹೊರಗಡೆ ಬರಲಿ ಅಂತಾನಂತೆ. ನೋಡಿ, ಅವ್ರಿಗಿಂತ ದೊಡ್ಡ ದೇವರು ಈ ಜಗತ್ತಲ್ಲಿ ಯಾರಿದ್ದಾರಪ್ಪ? ಅವರಷ್ಟು ಪ್ರೀತಿಸೋರು ಯಾರಿದ್ದಾರೆ? ಅದಕ್ಕೆ ಹೇಳೋದು, ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ
ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೂ ಅಷ್ಟೇ ದೊಡ್ಡದು. ಆ ನವಮಾಸ ಗರ್ಭದಲ್ಲಿ ನೋವನ್ನು ಸಹಿಸಿ ಹಡೆವಳೆಲ್ಲ ನಮ್ಮನು ಪ್ರೀತಿಯ ಬೆರೆಸಿ. ನವಮಾಸ ಗರ್ಭದಲ್ಲಿ ನೋವನ್ನು ಸಹಿಸಿ ಹಡೆವಳೆಲ್ಲ ನಮ್ಮನು ಪ್ರೀತಿಯ ಬೆರೆಸಿ. ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ, ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ, ಜೀವವು ತಾನೆನುತ್ತ ಹೊಸ ಜೀವ ಪಡೆವಳು, ಜೀವವು ತಾನೆನುತ್ತ ಹೊಸ ಜೀವ ಪಡೆವಳು. ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು. ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು. ಮಲಗು ಎಂದು ತೊಡೆಯ ಮೇಲೆ ಮಗುವನ್ನು ಇಟ್ಟು, ಮಲಗು ಎಂದು ತೊಡೆಯ ಮೇಲೆ ಮಗುವನ್ನು ಇಟ್ಟು, ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು, ಮಲಗಿಸುವಳು ತನ್ನ ಎದೆಯ ಹಾಲನ್ನು ಕೊಟ್ಟು. ಅವ್ವಾ ಅಪ್ಪ ನೀನೇ ದೇವರು. ಎತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಅಂಬೆಗಾಲ ನೀಡುತ್ತ ಮಗುವು ಬೆಳೆಯುತ್ತಲಿರಲು, ಬೆಳಗಿಸುವುದು ಮನೆಯಲ್ಲೆಲ್ಲ ಆಡುತ್ತಲಿರಲು. ಅಂಬೆಗಾಲ ನೀಡುತ್ತ ಮಗುವು ಬೆಳೆಯುತ್ತಲಿರಲು, ಬೆಳಗಿಸುವುದು ಮನೆಯಲ್ಲೆಲ್ಲ ಆಡುತ್ತಲಿರಲು. ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ, ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ. ಹೆತ್ತವರ ಪಾಲಿಗೆ ಜ್ಯೋತಿಯಂತೆ, ಹೆತ್ತವರ ಪಾಲಿಗೆ ಜ್ಯೋತಿಯಂತೆ. ಹೆತ್ತ ತಾಯಿ ಎಂಬ ಪದವು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು, ಆ
ತಾಯಿಯ ಹೃದಯವು ಅಷ್ಟೇ ದೊಡ್ಡದು, ಆ ತಾಯಿಯ ಹೃದಯವೋ ಅಷ್ಟೇ ದೊಡ್ಡದು.